ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ದೃಷ್ಟಿ ಬಿತ್ತು ಅಂತ ಅನ್ನೋದಕ್ಕಿಂತ ಮನಸ್ಸಿದ್ರೇ ಮಾರ್ಗ ಅಂತಾರಲ್ವ, ಆ ರೀತಿಯಾಗಿದೆ ವೀಡಿಯೋಸ್ ಮಾಡೋ ವಿಚಾರದಲ್ಲಿ. ತುಂಬ ಅಂದರೆ ತುಂಬ ದಿನ ಆಯಿತು. ಲಾಸ್ಟ್ ಟೈಮ್ ನಾಗರ ಪಂಚಮಿ ದಿವಸ ವ್ಲಾಗ್ ಒಂದು ಮಾಡಿದ್ದೆ. ನೆಕ್ಸ್ಟ್ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ಯಾಕೋ ಗೊತ್ತಿಲ್ಲ, ವ್ಲಾಗ್ ಮಾಡೋದಕ್ಕೆ ಮೂಡಿಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಫೈನಲಿ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬಾ ಮಳೆ, ನಿನ್ನೆ ಹಾಗೆ ಇವತ್ತು ಸಿಕ್ಕಾಪಟ್ಟೆ ಮಳೆ. ಎಷ್ಟು ಮಳೆ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾನೆ ಇದೆ. ಹಾಗೆ ಇಲ್ಲೊಂದು ಚಿಕ್ಕದಾದಂಥ ಒಂದು ಜೇನುಗೂಡು ಕಟ್ಟಿದೆ, ಅದು ಇತ್ತೀಚೆಗಷ್ಟೇ ಕಟ್ಟಿದ್ದು. ಸೊ ನಾನು ಮನೆಗೆ ಹೋಗೋ ದಾರಿಯಲ್ಲಿ ಅಂದರೆ ಕೆಸರು ಆಯಿತಾ, ಯಾಕೋ ಗೊತ್ತಿಲ್ಲ ಈ ಸಲ ಮಳೆಗಾಲದಲ್ಲಿ ಯಾರು ಕೂಡ ಈ ಸೈಡ್ ಮುಂಚೆ ಎಲ್ಲ ಜಲ್ಲಿ ಎಲ್ಲ ಹಾಕ್ತಾ ಇದ್ರು. ಈ ಮಳೆಗಾಲದಲ್ಲಿ ಏನು ಕೂಡ ಹಾಕಿಲ್ಲ ಈ ದಾರಿಗೆ. ಈ ದಾರಿದ್ದು ಯಾರಿಗೂ ಕೂಡ ನೆನಪಿಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ನಡೆಯೋದಕ್ಕೆ ಫುಲ್ ಕೆಸರು. ಇನ್ನೇನು ಮಳೆಗಾಲ ಮುಗಿತಾ ಬಂತು. ಸೊ ಈ ಮಳೆಗಾಲ ಅಂತೂ ಈ ಥರ ಕೆಸರಲ್ಲೇ ಈ ಒಂದು ದಾರಿ ಇದೆ ಆಯಿತಾ. ಲಾಸ್ಟ್ ಟೈಮೆಲ್ಲ ಏನು ಹೊಯ್ಗೆದ್ದು ಹರಳು ಕಲ್ಲೆಲ್ಲ ಬರುತ್ತೆ, ಅದನ್ನೆಲ್ಲ ಹಾಕಿ ಚೆನ್ನಾಗಾಗಿತ್ತು ನಡೆಯೋದಕ್ಕೆ. ಬಟ್ ಈ ಸಲ ಅಂತೂ ಏನು ಕೂಡ ಇದರ ಬಗ್ಗೆ ಯಾರು ಕೂಡ ತಲೆನೇ ಕೇಳಿಸ್ಕೊಂಡಿಲ್ಲ. ಅಂತೂ ಫೈನಲಿ ಮನೆಗೆ ಬಂದರೆ ಸಾಕು, ಅವನಿಗೆ ಸ್ವಲ್ಪ ಕೆಮ್ಮಿದೆ ಆಯಿತಾ. ಏನಂತ ಗೊತ್ತಿಲ್ಲ, ಒಬ್ಬರಾದ್ಮೇಲೆ ಒಬ್ರಿಗೆ ಶುರು ಆಗ್ತಾನೆ ಇರುತ್ತೆ. ಕೆಮ್ಮಿ ಅವನ ವಾಯ್ಸೇ ಚೇಂಜ್ ಆಗಿದೆ, ಆ ಥರ ಕೆಮ್ಮು ಬರ್ತಾ ಇದೆ ಆಯಿತಾ. ಮನೆಗೆ ಬರ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇತ್ತು. ಸೊ ಹಾಗಾಗಿ ಅಮ್ಮ ಬೀಟ್ರೂಟ್ ಪದಾರ್ಥ ಮಾಡಿಟ್ಟಿದ್ರು, ಅದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ತಗೊಬಂದಿದ್ದೆ. ಅದನ್ನು ಬಜ್ಜಿ ಮಾಡಿಕೊಂಡು ಇವತ್ತು ಊಟ ಮಾಡಿದ್ದಾಯಿತು. ಊಟ ಮಾಡಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಅಂತೇಳ್ಬಿಟ್ಟು ಅಡುಗೆ ಕೋಣೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಹಾಗೆ ಸ್ವಲ್ಪ ದಿನಗಳ ಹಿಂದೆ ಒಂದು 35 ಕಾಳುಬೇಳೆ ಎಲ್ಲ ಹಾಕಿಬಿಟ್ಟು ಒಂದು ಮಾಲ್ಟ್ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಕುಡಿಯೋದಕ್ಕಂತೂ ಮೂಡಿಲ್ಲ ಅಂತಲೇ ಹೇಳ್ಬೋದು. ಸೊ 2 ದಿವಸದಿಂದ ಅದನ್ನು ದೋಸೆಗೆ ಹಾಕಿಬಿಟ್ಟು ದೋಸೆ ಮಾಡಿದ್ದಾಯಿತು. ಸೊ ನಾಳೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪೆಲ್ಲ ತಗೊಬಂದಿದ್ದೀನಿ. ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ, ಅದನ್ನು ನೋಡಿದ್ರೇನೂ ಅಷ್ಟು ಖುಷಿಯಾಗುತ್ತೆ. ಕಟ್ ಮಾಡೋದೇ ಬೇಡ ಅಂತ ಅನ್ನಿಸ್ತಾ ಇದೆ. ಇನ್ನು ರಾತ್ರಿ ಊಟಕ್ಕೆ ಅಮ್ಮ ವಾಪಸ್ ಮೆಣಸಿನ್ಕಾಯಿ ಬಜ್ಜಿನ ಕಾಯಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಆ್ಯಂಡ್ ಮಕ್ಕಳಿಗೂ ಕೂಡ ಅಷ್ಟೇ ಅಮ್ಮನೇ ಊಟ ಮಾಡಿಸ್ತಾ ಇದ್ದಾರೆ. ಹಾಗೆ ಇವಾಗ ಟೈಮ್ ಆಗಿದೆ 8:45. ಇನ್ನೇನು ಮಕ್ಕಳದ್ದು ಊಟ ಆದಮೇಲೆ ನಾನು ಕೂಡ ಊಟ ಮಾಡಿ ಮಲ್ಕೊಳ್ಳೋದು. ಇವತ್ತಿನ ವ್ಲಾಗ್ ಇಷ್ಟೇ. ಆ್ಯಂಡ್ ನಾಳೆ ಆದರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್. ಇನ್ನೇನು ಊಟ ಆಯಿತು, ಮಲ್ಗೋಣ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಹುಳ ಬಂತು, ಹಸಿರು ಕಲರಿದ್ದು. ನಮ್ಮ ಸೈಡ್ ಹಸಿ ಮೊಟ್ಟೆ ಅಂತ ಹೇಳ್ತೀವಿ. ಸೊ ಅದನ್ನು ಓಡಿಸೋದ್ರಲ್ಲೂ ಇಬ್ರಿಗೂ ಜಗಳ ಆಯಿತು. ಚಿಕ್ಕವನು ನಾನು ಓಡಿಸ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಅದನ್ನು ದೊಡ್ಡವನು ಪೊರಕೆ ತಗೊಂಡು ಹೊರಗಡೆ ಬಿಸಾಕಿದ್ದಕ್ಕೆ ಅವನಿಗೆ ಈ ರೀತಿಯಾಗಿ ಕಚ್ಚಿತಾನೆ ಆಯಿತಾ. ಆ್ಯಂಡ್ ಸ್ಟಾರ್ಟ್ ಮಾಡಿದ್ರೆ ದೊಡ್ಡವನು ಸ್ವಲ್ಪ ಕಚ್ತಾನೆ, ಅಂದರೆ ಅವ್ನು ಸ್ವಲ್ಪ ಗೊತ್ತಾಗುತ್ತೆ ಅಲ್ವ, ಅದಕ್ಕೋಸ್ಕರ ಅವ್ನು ಜಾಸ್ತಿ ನೋವು ಮಾಡಲ್ಲ. ಬಟ್ ಅವನೇನಾದರೂ ಸ್ವಲ್ಪ ಮುಟ್ಟಿದ್ರೆ ಸಾಕು, ಚಿಕ್ಕವನು ಜೋರಾಗೇನೆ ಕಚ್ಚಿಬಿಡ್ತಾನೆ. ಆ್ಯಂಡ್ ಅವನು 1 ಪೆಟ್ಟು ಕೊಟ್ಟರೆ ಸಾಕು, ಚಿಕ್ಕವನು 4 ಪೆಟ್ಟು ಕೊಟ್ಬಿಡ್ತಾನೆ ಸರಿಯಾಗೆ. ಸೊ ಆ ರೀತಿಯೆಲ್ಲ ಜಗಳ ಆಗಿ ನೈಟ್ ಕೂಕೊಂಡು ಮಲ್ಕೊಂಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ವ್ಲಾಗನ್ನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಸೋಯಾ ಚಂಕ್ಸ್ ಪಲಾವ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸೋಯಾ ಚಂಕ್ಸ್ ಬರುತ್ತಲ್ವ, ಅದಕ್ಕೆ ಸ್ವಲ್ಪ ಕುದಿಸಿಟ್ಟಿರುವಂತಹ ನೀರನ್ನು ಹಾಕ್ಕೊಂಡು ಒಂದು ಸೈಡಲ್ಲಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನೀರೆಲ್ಲ ಚೆನ್ನಾಗಿ ಹಿಂಡಬೇಕು. ಆವಾಗ ಸೋಯಾ ಚಂಕ್ಸ್ ಇದ್ದು ಒಂಥರ ಸ್ಮೆಲ್ ಬರೋದಿಲ್ಲ ಆಯಿತಾ. ತುಂಬಾ ಚೆನ್ನಾಗಾಗುತ್ತೆ ಸೋಯಾ ಚಂಕ್ಸ್, ಆ ಥರ ಅಂತ ಗೊತ್ತೇ ಆಗೋದಿಲ್ಲ. ಸೊ ಅಷ್ಟು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರನ್ನು ಸೋಯಾ ಚಂಕ್ಸ್ಗೆ ಉಯ್ದಿಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೀನಿ ಆಯಿತಾ. ಹಾಗೆ ಇವಾಗ ಒಂದು ಕುಕ್ಕರ್ಗೆ ಪಲಾವ್ ಮಸಾಲೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಂಡ್ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕ್ತಾಯಿದ್ದೀನಿ, ಬಿಕಾಸ್ ಬೇಗ ಟೊಮೆಟೊ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಆ್ಯಂಡ್ ಮಸಾಲೆ ರುಬ್ಬುವಾಗ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿದ್ರೆ ಹಾಕ್ಕೊಳ್ಳಿ. ಬಟ್ ಮನೇಲಿ ಹಸಿಮೆಣಸಿಲ್ಲ ಅಂತೇಳಿ ಇವತ್ತು ಹಾಕ್ಕೊಂಡಿರಲಿಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಬಟಾಣಿನ ನೆನೆಸಿಟ್ಟಿದ್ದೆ ನಿನ್ನೆ ನೈಟ್, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಅದನ್ನು ಹಾಕಿ ಸ್ವಲ್ಪ ಫ್ರೈ
ಮಾಡಿಕೊಂಡು ಹಾಗೆ ಬಿಟ್ಟೆ. ಇಲ್ಲಿ ಸೋಯಾ ಚಂಕ್ಸ್ನ ಈ ಥರ ನೀರೆಲ್ಲ ತೆಗಿತಾ ಇದ್ದೀನಿ ಹಿಂಡಿ. ಈ ಥರ ತೆಗೆಯೋದ್ರಿಂದ ಸೋಯಾ ಚಂಕ್ಸ್ ಒಂಥರ ಸ್ಮೆಲ್ ಬರುತ್ತಲ್ವ, ಆ ಥರ ಬರೋದಿಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಸೊ ಇವಾಗ ಹಿಂಡಿರುವಂಥ ಸೋಯಾ ಚಂಕ್ಸ್ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ನೆಕ್ಸ್ಟ್ ಅಕ್ಕಿನ ಹಾಕ್ಕೊಂಡ್ರೆ ಆಯಿತು. ನಾನಿವತ್ತು ಒಂದು 2 ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅಂದರೆ 1 ಗ್ಲಾಸ್ ಸೋನಾ ಮಸೂರಿ ಹಾಗೆ 1 ಗ್ಲಾಸ್ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಗೆ 2 ಗ್ಲಾಸ್ ನೀರು, ಬಾಸುಮತಿ ರೈಸ್ ಆದರೆ 1.5 ಗ್ಲಾಸ್ ನೀರು ಸಾಕಾಗುತ್ತೆ. ಆ್ಯಂಡ್ ಬಟಾಣಿ ಹಾಕಿರೋದ್ರಿಂದ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕ್ತೀನಿ. ನಾನು ಮಾಮೂಲಿಯಾಗಿ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೊನೆಯದಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಕ್ಕರ್ ವಿಷಲ್ನ ಮುಚ್ಚಿ ಒಂದು 3 ವಿಷಲ್ ಬರೆಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗಂತೂ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀರು ಕೂಡ ಅಷ್ಟೇ ಕರೆಕ್ಟಾಗಿ ಆಗಿದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಇದಾಗಿತ್ತು. ಇದ್ರ ಜೊತೆಗೆ ಬ್ಲ್ಯಾಕ್ ಟೀ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಆಫೀಸಿಗೆ ಹೊರಟೆ. ಸೊ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವ್ಲಾಗನ್ನು ಮತ್ತೆ ಸಿಗ್ತೀನಿ. ಬಾಯ್.